ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಹೊಳಿ ಕುಕಿಂಗ್ ಕನ್ನಡ. ಇವತ್ತಿನ ಅಡುಗೆ ಬಿಸಿ ಬಿಸಿ ಉಪ್ಪಿಟ್ಟು. ಮದುವೆಯ ಮನೆಯ ಶೈಲಿಯ ಖಾರವಾಗಿರೋ ಖಾರ ಬಾತ್. ಮೊದಲಿಗೆ ಗ್ಯಾಸ್ ಹಚ್ಚೋಣ, ಹಾಗೆ ಬಾಣಲಿ ಇಡೋಣ. ಸ್ವಲ್ಪ ಎಣ್ಣೆ ಹಾಕೋರಿ, ಅಂದರೆ ರವೆ ಹುರ್ಕೊಳಕ್ಕೆ. ರವೆ ಹುರಿದ್ರೆ ಚೆನ್ನಾಗಿ ಬರುತ್ತೆ. ಕೆಂಪಗೆ ಆಗೋ ಥರ ಹುರ್ಕೋಬೇಕು. ಈ ಥರ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಫ್ರೆಂಡ್ಸ್, ಅಂದರೆ ಉಪ್ಪಿಟ್ಟು ಉದುರಾಗಿ ಬರುತ್ತೆ. ಕೆಂಪಗೆ ಆಗಿದೆ ಫ್ರೆಂಡ್ಸ್. ಈ ಥರ ಕೆಂಪಗೆ ಬರಬೇಕು. ಈಗ ತೆಗೆದು ಬಿಡೋಣ ಒಂದು ತಾಟ್ನಲ್ಲಿ. ಸ್ವಲ್ಪ ಎಣ್ಣೆ ಹಾಕೋರಿ. ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಶೇಂಗಾನು ಹಾಕೋರಿ. ಹಾಗೆ ಒಂದು ಸ್ವಲ್ಪ ಕರಿಬೇವು. ಫ್ರೈ ಆಗಿದೆ ಫ್ರೆಂಡ್ಸ್. ಹಾಗೆ ಉಳ್ಳಾಗಡ್ಡಿ ಹಾಕ್ಕೊಳೋಣ. ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿನೂ ಹಾಕೊಂಬಿಡೋಣ. ಮೆಣಸಿನ್ಕಾಯಿ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಖಾರವಾಗಿ ಬರುತ್ತೆ. ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಹಾಗೆ ಟಮಾಟೆನ ಹಾಕೋರಿ, ಅದು ಫ್ರೈ ಆಗಿತ್ತು. ಜೀರಿಗೆ ಸಾಸ್ಮಿ ಲೇಟಾಗಿ ಹಾಕ್ಕೊತಾ ಇದ್ದೀವಿ, ಯಾಕೆ ಅಂದರೆ ಅದು ಅದ್ರ ಕೂಡ ಕಪ್ಪಾಗ್ಬಿಡುತ್ತೆ. ಸ್ವಲ್ಪ ಬೆಲ್ಲ ಹಾಕೋರಿ, ಅಂದರೆ ಸ್ವಲ್ಪ ಸಿಹಿ ಇದ್ದರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಎಲ್ಲ ಫ್ರೈ ಆಗಿದೆ. ಹಾಗೆ ನೀರು ಹಾಕ್ಕೊಂಬಿಡಿ, 1.5 ಲೋಟ ಹಾಕ್ಕೊಂಬಿಡಿ. ರವೆ ಒಂದು ಬೌಲ್ನಷ್ಟು ತೊಗೊಂಡಿದ್ದೆ, 1.5 ಕಪ್ ಹಾಕ್ಕೊಂಬಿಟ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಮುಚ್ಚಳದಿಂದ ಮುಚ್ಚಿಬಿಡೋಣ, ಅಂದರೆ ಬೇಗನೆ ಕುದೀತೈತಿ. ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸ್. ಈ ಥರ ಕುದೀತಾ ಇರಬೇಕು. ಹಾಗೆ ರವೆ ಹಾಕ್ಕೊಂಬಿಡೋಣ. ಹುರಿದಿಟ್ಕೊಂಡಿದ್ದೀವಲ್ಲ ಆಗಲೇ, ಅದನ್ನು ಹಾಕ್ಕೊಂಬಿಡ್ಬೇಕು. ಈಗ ಅದನ್ನು ಚೆನ್ನಾಗಿ ತೆಗೆದು ಬಿಟ್ಟರೆ ಸಾಕು. ಮೇಲೆ ಮುಚ್ಚಿಬಿಡೋಣ, ಅಂದರೆ ಚೆನ್ನಾಗಿ ಕುದಿ ಬಂತಂದರೆ ಚಲೋ ಉಪ್ಪಿಟ್ಟಾಗ್ತದೆ. ನೀರು ಎಲ್ಲ ಇಮರಿದೆ, ಕುದ್ದಿದೆ. ಇನ್ನೊಮ್ಮೆ ಅದನ್ನು ಹೊಳ್ಸಾಡ್ಕೊಂಬಿಡೋಣ. ಹೊಳ್ಳಿ ಮುಚ್ಚಿಬಿಟ್ರೆ ಸಾಕು ಫ್ರೆಂಡ್ಸ್, ಎಲ್ಲ ಕುದ್ದಿದೆ ಅಂದಂಗೆ ಅರ್ಥ. ಈಗ ಮುಚ್ಚಿಬಿಡೋಣ ಇಟ್ಟು. ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಥರ ನಾವು ಇಬ್ಬರಿಗಾಗೋ ಅಷ್ಟು ಮಾಡ್ಕೊಂಡಿದ್ದೀವಿ. ನೀವು ಮನೆಯಲ್ಲಿ ಟೇಸ್ಟ್ ಮಾಡಿ. ಈ ಥರ ಕಾಣ್ತಾ ಇದೆ
ಫ್ರೆಂಡ್ಸ್, ಇದೇ ಥರ ರೆಸಿಪಿ ಬೇಕಾದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.